ನಟ ದರ್ಶನ್ಗೆ ಕೊನೆಗೂ ಸಿಕ್ತು ಗುಡ್ ನ್ಯೂಸ್. ಜೈಲಧಿಕಾರಿಗಳಿಂದ ಸಿಕ್ಕ ಆ ಗುಡ್ ನ್ಯೂಸ್ ಏನು? ವಿಜಯಲಕ್ಷ್ಮಿ ಅವರ ಪೂಜೆ ಕೊನೆಗೂ ಫಲಿಸಿತ. ಅದೊಂದು ಕಾರಣಕ್ಕೆ ಒಪ್ಪಿಗೆ ಕೊಟ್ಟ ಜೈಲಧಿಕಾರಿಗಳು. ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ಅದ್ಯಾಕೋ ಗೊತ್ತಿಲ್ಲ ರೀ, ದರ್ಶನ್ ಅವರ ನಸೀಬು ಸ್ವಲ್ಪನೂ ಕೂಡ ಸರಿ ಇಲ್ಲ ಅನ್ಸುತ್ತೆ. ಕಾಟೇರ ಸಿನಿಮಾ ಸಕ್ಸಸ್ ಆದ್ಮೇಲೆ ಅವರ ಗ್ರಾಫ್ ಯಾವ ರೀತಿಯಾಗಿರ್ಬೇಕು ಅಂತಂದ್ರೆ, ಅವರನ್ನ ಇಡೀ ಇಂಡಸ್ಟ್ರಿ ಅವರೇ ಟಚ್ ಮಾಡಲಿಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಅಷ್ಟರ ಮಟ್ಟಿಗೆ ಅವರ ಗ್ರಾಫು ಮುಂದುವರಿಬೇಕಾಗಿತ್ತು. ಆದರೆ ಅದೊಂದು ಇನ್ಸಿಡೆಂಟು ದರ್ಶನ್ ಅವರನ್ನ ಇಡೀ ಕೆರಿಯರನ್ನೇ ಡ್ಯಾಮೇಜ್ ಮಾಡುವಂತಹ ಒಂದು ಇನ್ಸಿಡೆಂಟ್ ನಡೆದು ಹೋಗ್ಬಿಡ್ತು. ಈಗಾಗಲೇ ಆ ಇನ್ಸಿಡೆಂಟ್ ಏನು ಅಂತಂತೇಳಿ ಇಡೀ ರಾಜ್ಯದ ಜನರಿಗೆ ಕೂಡ ಗೊತ್ತಿರುವಂತಹದ್ದೇ. ನಾನು ಆ ಇನ್ಸಿಡೆಂಟ್ ಬಗ್ಗೆ ಹೆಚ್ಚು ಹೇಳಲಿಕ್ಕೆ ಹೋಗಲ್ಲ. ರೇಣುಕಾಸ್ವಾಮಿ ಅವರ ಹತ್ಯೆ ಪ್ರಕರಣ ಅದೊಂದು ಕೆಟ್ಟ ಗಳಿಗೆ ಅಂದ್ರೂ ಕೂಡ ತಪ್ಪಾಲಿಕ್ಕಿಲ್ಲ. ಆ ಹತ್ಯೆ ಆಗಬಾರ್ದಾಗಿತ್ತು. ದರ್ಶನ್ ಅವರೇ ಕೊಲೆ ಮಾಡಿದ್ರ ಅಥವಾ ದರ್ಶನ್ ಅವರ ಆಪ್ತರು ಕೊಲೆ ಮಾಡಿದ್ರ, ಅದ್ಯಾವುದ್ರ ಬಗ್ಗೆಯೂ ನಾನು ಚರ್ಚೆ ಮಾಡಕ್ ಹೋಗಲ್ಲ. ಆ ಬಗ್ಗೆ ಈಗ ಕೋರ್ಟಲ್ಲಿದೆ. ಕೋರ್ಟಲ್ಲಿ ಸತ್ಯಾಸತ್ಯತೆ ಏನು ಅಂತೇಳಿ ಎಲ್ರಿಗೂ ಕೂಡ ಗೊತ್ತಾಗುತ್ತೆ. ಆದ್ರೀಗ ದರ್ಶನ್ ಅವರ ನಸೀಬಿದೆಯಲ್ಲ, ನಿಜಕ್ಕೂ ಯಾವ ವ್ಯಕ್ತಿಗೂ ಕೂಡ, ಅಂದ್ರೆ ಯಾವ ಶತ್ರುಗೂ ಕೂಡ ಬೇಕಿಲ್ಲ ರೀ. ಅಂತ ರೀತಿಯಾದಂತಹ ಒಂದು ಪರಿಸ್ಥಿತಿ ಈಗ ದರ್ಶನ್ ಅವರ ಲೈಫಲ್ಲಿ ಬಂದಿರುವಂತಹದ್ದು. ದರ್ಶನ್ ಪಾಪ ಯಾರಿಗೂ ಕೂಡ ಅನ್ಯಾಯ ಮಾಡಿಲ್ಲ. ಸ್ವಲ್ಪ ಸಿಡುಕು, ಸ್ವಲ್ಪ ಸಿಟ್ಟು, ಸ್ವಲ್ಪ ಉದ್ವೇಗಕ್ಕೆ ಒಳಗಾಗ್ತಾರೆ ಅನ್ನೋದೊಂದು ಬಿಟ್ರೆ ಅವ್ರು ಯಾರಿಗೂ ಕೂಡ ಅನ್ಯಾಯ ಮಾಡಿಲ್ಲ, ಯಾರಿಗೂ ಕೂಡ ಮೋಸ ಮಾಡಿಲ್ಲ. ಯಾಕೆಂದ್ರೆ ಇವತ್ತು ಅವರು ಮಾಡಿರುವಂತಹ ದಾನ ಧರ್ಮ ಇದೆಯಲ್ಲ, ಅದೆಲ್ಲವನ್ನೂ ಕೂಡ ಈಗ ಒಂದೊಂದಾಗಿ ಆಚೆ ಬರ್ತಾ ಇರುವಂಥದ್ದು. ದರ್ಶನ್ ನನಗೆ ಫೀಸ್ ಕಟ್ಟಲಿಕ್ಕೆ ದುಡ್ಡು ಕೊಟ್ಟಿದ್ರು, ದರ್ಶನ್ ನನ್ ಕಾಲ್ ಮುರಿದೋಗಿತ್ತು ಅದಕ್ಕೆ ದುಡ್ಡು ಕೊಟ್ಟಿದ್ರು, ದರ್ಶನ್ ನನ್ ಕಣ್ ಸರಿ ಮಾಡ್ಲಿಕ್ಕೆ ಆಸ್ಪತ್ರೆಗೆ ಫೀಸ್ ಕಟ್ಟಿದ್ರು, ದರ್ಶನ್ ನನ್ನ ಮಕ್ಕಳ ಒಂದು ಯೋಗಕ್ಷೇಮವನ್ನು ನೋಡ್ಕೊಂಡ್ರು. ಈ ರೀತಿಯಾಗಿ 10 ವಿಚಾರಗಳು ಈಗ ಹೊರಗೆ ಬರ್ತಿರುವಂಥದ್ದು. ಇಷ್ಟೆಲ್ಲ ಸಹಾಯ ಮಾಡಿದಂತಹ ದರ್ಶನ್ಗೆ ಇವತ್ತು ಯಾರೂ ಕೂಡ ಇಲ್ಲ. ದರ್ಶನ್ ಅವರ ಪತ್ನಿ, ದರ್ಶನ್ ಅವರ ಮಗ, ಮತ್ತೆ ಅವರ ಸ್ನೇಹಿತ, ಇಷ್ಟು ಜನ ಬಿಟ್ರೆ ಬೇರೆ ಯಾರೂ ಕೂಡ ಮುಂದೆ ಬಂದು ದರ್ಶನ್ ಅವ್ರಿಗೆ ಒಳ್ಳೇದಾಗ್ಲಪ್ಪ, ದರ್ಶನ್ ಅವರು ಆಚೆ ಬರ್ಲಪ್ಪ, ದರ್ಶನ್ ಅವ್ರಿಗೆ ಸ್ವಲ್ಪನಾದ್ರೂ ಕೂಡ ಕರುಣೆ ತೋರ್ಸೋಣ ಅಂತ ಯಾರೂ ಕೂಡ ಇಲ್ಲಿವರೆಗೂ ಕೂಡ ಯೋಚನೆ ಮಾಡಿಲ್ಲ. ಹತ್ತತ್ರ ಅವ್ರು ಜೈಲಿಗೆ ಹೋಗಿ ಸುಮಾರು 9 ತಿಂಗಳು ಕಳೆದಿದೆ. ಈ ಹಿಂದೆ ಒಂದು 6-7 ತಿಂಗಳು, 8 ತಿಂಗಳು ಜೈಲಲ್ಲಿದ್ರು. ಅದಾದ್ಮೇಲೆ ಏನು ಹೈಕೋರ್ಟ್ ಅವರಿಗೆ ಜಾಮೀನನ್ನು ಮಂಜೂರು ಮಾಡ್ತು. ಜಾಮೀನು ಮಂಜೂರು ಮಾಡಿದ್ಮೇಲೆ ಸುಪ್ರೀಂ ಕೋರ್ಟ್ ಅವರ ಬೇಲನ್ನ ರದ್ದು ಮಾಡ್ತು. ರದ್ದು ಆದ ಮೇಲೆ ಅವರು 8ರಿಂದ 9 ತಿಂಗಳಿಂದ ಈಗ ಪರಪ್ಪನ ಅಗ್ರಹಾರ ಜೈಲಲ್ಲಿರುವಂತಹದ್ದು. ಜೈಲಿನಲ್ಲಿ ಇದ್ಕೊಂಡೇ ಅವರಿಗೆ ಒಂದು ಬೇಸಿಕ್ ನೀಡಬೇಕು ಅಂತೇಳಿ ಈಗಾಗಲೇ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಕೂಡ ಹತ್ತಿರುವಂಥದ್ದು. ಅಂದ್ರೆ ಹೈಕೋರ್ಟು, ಸೆಷನ್ ಕೋರ್ಟು, ಸುಪ್ರೀಂ ಕೋರ್ಟ್ ಎಲ್ಲಾ ಕೂಡ ಕೋರ್ಟ್ ಕೂಡ ಅವರು ಹಲ್ದಾಡುವಂತ ಒಂದು ಪರಿಸ್ಥಿತಿ ಈಗ ನಿರ್ಮಾಣ ಆಗಿರೋದು. ಜಸ್ಟ್ ಏನಕ್ಕಪ್ಪ ಅಂತಂದ್ರೆ ಒಂದು ಬೇಸಿಕ್ ನೀಡ್ಸ್, ಅಂದ್ರೆ ಮೂಲಭೂತ ಸೌಕರ್ಯಗಳಿಗೋಸ್ಕರ. ಆ ಮೂಲಭೂತ ಸೌಕರ್ಯಗಳು ಕೂಡ ಈಗ ಜೈಲಲ್ಲಿ ಸಿಕ್ತಿಲ್ಲ ಅಂತ ಹೇಳಿ ಒಂದಷ್ಟು ಚರ್ಚೆ ಕೂಡ ಆಯ್ತು. ಅದಕ್ಕೆ ಕೋರ್ಟ್ ಯಾವ ರೀತಿಯಾದಂತಹ ಒಂದು ಡೈರೆಕ್ಷನ್ ಅನ್ನು ಕೊಡಬೇಕು ಅದೆಲ್ಲವನ್ನು ಕೂಡ ಕೊಟ್ಟಿರುವಂತದ್ದೇ. ಆದ್ರೀಗ ಏನಪ್ಪಾ ಅಂತಂದ್ರೆ, ದರ್ಶನ್ಗೆ ಇನ್ನೂ 1 ವರ್ಷಗಳ ಕಾಲ ಜೈಲಲ್ಲೇ ಇರಬೇಕು ಅಂತಂತೇಳಿ ಈಗ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಿರೋದು. ಅಂದ್ರೆ 1 ವರ್ಷದ ಒಳಗೆ ಈಗಾಗಲೇ 60 ಸಾಕ್ಷಿಗಳನ್ನು ನೀವು ಎನ್ಕ್ವೈರಿ ಮಾಡಬೇಕು ಅಂತೇಳಿ ಈಗ ಕೆಳ ಹಂತದ ನ್ಯಾಯಾಲಯಕ್ಕೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಅನ್ನು ಕೊಟ್ಟಿರುವಂಥದ್ದು. ಅಂದ್ರೆ ಈಗಾಗಲೇ ಸುಮಾರು 260, 270 ಅವ್ರ ಮೇಲೆ ಏನು ಸಾಕ್ಷಿಗಳನ್ನ ಕಲೆ ಹಾಕಿರುವಂಥದ್ದು. ಆ 270 ಸಾಕ್ಷಿಗಳಲ್ಲಿ ಕೇವಲ ಕಳೆದ 8 ತಿಂಗಳಿಂದ 8-9 ತಿಂಗಳಿಂದ 10 ಸಾಕ್ಷಿಗಳನ್ನ ವಿಚಾರಣೆಯನ್ನ ಮಾಡಿರೋದು ಬಿಟ್ರೆ, ಮತ್ತೆ ಉಳಿದಂತ ಸಾಕ್ಷಿಗಳಿಗೆ ಇನ್ನೂ ಒಂದಷ್ಟು ವರ್ಷಗಳ ಕಾಲ ತೆಗೆದುಕೊಳ್ಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ಗೆ ಏನು ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಸಿದ್ರು. ಸೊ ಆ ಒಂದು ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಈಗ 1 ವರ್ಷದ ಒಳಗಡೆ ಕಂಪ್ಲೀಟ್ ಆಗಿ ಅವರ ಒಂದು ಸುಮಾರು ಏನು ಪ್ರಮುಖ ಸಾಕ್ಷಿಗಳಿದ್ದಾರೆ ಆ ಪ್ರಮುಖ ಸಾಕ್ಷಿಗಳನ್ನ ನೀವು ವಿಚಾರಣೆ ಮಾಡಿ ಅಂತೇಳಿ ಈಗ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟಿರುವಂಥದ್ದು. ಸೊ ಆ ಡೈರೆಕ್ಷನ್ ಪ್ರಕಾರ ಈಗ ಕೆಳ ಹಂತದ ಕೋರ್ಟ್ ಆ ಕೆಲಸವನ್ನ ಮಾಡಬೇಕಾಗುತ್ತೆ. ಆದ್ರೆ ಈ ಸದ್ಯಕ್ಕೇನಪ್ಪಾ ಅಂತಂದ್ರೆ, ನಟ ದರ್ಶನ್ಗೆ ಜೈಲಲ್ಲೇ ಇರಬೇಕಾದ್ರೆ ಒಂದು ಗುಡ್ ನ್ಯೂಸ್ ಸಿಕ್ಕಿರುವಂತಹದ್ದು. ಅದು ಏನಪ್ಪಾ ಅಂತಂದ್ರೆ, ಅದು ಯಾರಿಂದ? ವಿಜಯಲಕ್ಷ್ಮಿ ಅವರ ಪೂಜೆಯಿಂದಲೋ ಅಥವಾ ಅವರ ಒಂದು ಮನವಿಯಿಂದಲೋ
ಗೊತ್ತಿಲ್ಲ. ಆದ್ರೆ ಸದ್ಯಕ್ಕಂತೂ ಒಂದು ಸಮಾಧಾನಕರವಾದಂತಹ ಒಂದು ಸುದ್ದಿ ಏನಪ್ಪಾ ಅಂತಂದ್ರೆ, ಜೈಲಾಧಿಕಾರಿಗಳೇ ದರ್ಶನ್ ಅವರಿಗೆ ಒಂದ್ ಸ್ವಲ್ಪ ಸಾಫ್ಟ್ ಕಾರ್ನರ್ ತೋರಿಸ್ತಿರುವಂತದ್ದು. ಖಂಡಿತವಾಗ್ಲೂ ಸಾಫ್ಟ್ ಕಾರ್ನರ್ ತೋರಿಸಲೇಬೇಕು. ಯಾಕೆಂತಂದ್ರೆ ಅವರು ಕೇವಲ ಆರೋಪಿ ಅಷ್ಟೇ, ಅಪರಾಧಿ ಅಲ್ಲ. ಆರೋಪಿ ಇರುವಂತಹ ಸಂದರ್ಭದಲ್ಲಿ ಅವರಿಗೆ ಬೇಸಿಕ್ ನೀಡ್ಸ್ ಏನ್ ಕೊಡಬೇಕು ಅದೆಲ್ಲವನ್ನೂ ಕೂಡ ಕೊಡಲೇಬೇಕಾಗುತ್ತೆ. ಆಮೇಲೆ ಈಗಾಗಲೇ ಅವ್ರು ಮಾಡಿರೋದು ತಪ್ಪು ಸರಿ ಅನ್ನೋದ್ರ ಬಗ್ಗೆ ಕೋರ್ಟ್ ನಿರ್ಧಾರ ಮಾಡುತ್ತೆ. ಆದ್ರೆ ಅವ್ರಿಗೆ ಕೊಡಬೇಕಾದಂತ ಒಂದು ಬೇಸಿಕ್ ಸವಲತ್ತುಗಳನ್ನ ಕೊಡ್ಲೇಬೇಕಾಗುತ್ತೆ. ಆ ಬೇಸಿಕ್ ಸವಲತ್ತುಗಳನ್ನ ಈಗಾಗಲೇ ಕೊಟ್ಟಿರುವಂತದ್ದು. ಆದ್ರೆ ಈಗ ಏನಪ್ಪಾ ಅಂತಂದ್ರೆ, ಸದ್ಯದ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಅವರ ಒಂದು ವಿವಾಹ ವಾರ್ಷಿಕೋತ್ಸವ. ಎಸ್, ನಾಳೆ ನಟ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಅವರ ಒಂದು ವಿವಾಹ ವಾರ್ಷಿಕೋತ್ಸವದ ದಿನ ಇದೆ. ಸೊ ಹಾಗಾಗಿ ಆ ದಿನದಂದು ತನಗೆ ಅಂದ್ರೆ ವಿಜಯಲಕ್ಷ್ಮಿ ಅವರು ಕೇಳ್ಕೊಂತಿರೋದು, ತನಗೆ ತನ್ನ ಗಂಡನನ್ನ ಭೇಟಿ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತೇಳಿ ಆ ಒಂದು ಅವಕಾಶವನ್ನ ಕೇಳ್ಕೊಂಡಿರೋದು. ಸೊ ಈಗ ಅದಕ್ಕೆ ಒಂದ್ ಸ್ವಲ್ಪ ಎಲ್ಲ ಒಂದ್ ಕಡೆ ಜೈಲಧಿಕಾರಿಗಳು ಕೂಡ ಸಾಫ್ಟ್ ಕಾರ್ನರ್ ಅನ್ನ ಕೊಟ್ಟಿರುವಂತದ್ದು. ದರ್ಶನ್ ಅವರನ್ನ ನೀವು ಭೇಟಿ ಮಾಡಬಹುದು, ಬನ್ನಿ, ನೀವು ನಿಮ್ಗೆ ಅವಕಾಶ ಮಾಡ್ಕೊಡ್ತೀವಿ ಅಂತ ಹೇಳಿ ಜೈಲಧಿಕಾರಿಗಳು ವಿಜಯಲಕ್ಷ್ಮಿ ಅವರಿಗೆ ಈಗ ಒಂದು ಮೆಸೇಜ್ ಅನ್ನು ಕೂಡ ಪಾಸ್ ಮಾಡಿರುವಂತದ್ದು. ಸೊ ಆ ಹಿನ್ನೆಲೆಯಲ್ಲಿ ವಿಜಯಲಕ್ಷ್ಮಿ ಅವರು ಅವರ ಒಂದು ವೆಡ್ಡಿಂಗ್ ಆನಿವರ್ಸರಿ ಇದೆಯಲ್ಲ, ಆ ಒಂದು ವೆಡ್ಡಿಂಗ್ ಆನಿವರ್ಸರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಥವಾ ಒಂದು ಜಸ್ಟ್ ಒಂದು ಸ್ಮಾಲ್ ಒಂದು ಸೆಲೆಬ್ರೇಟ್ ಮಾಡೋಕ್ಕೋಸ್ಕರ ಅವರು ದರ್ಶನ್ ಅವರನ್ನ ಭೇಟಿ ಮಾಡಲಿಕ್ಕೆ ಈಗ ಏನು ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗ್ತಾರೆ. ಸೊ ಹಾಗಾಗಿ ಇದು ಎಲ್ಲ ಒಂದ್ ಕಡೆ ಅವರಿಗೆ ಒಂದು ಸಮಾಧಾನಕರವಂತ ಒಂದು ವಿಚಾರ ಅಂತ ಹೇಳ್ಬೋದು. ಸೊ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಈಗಾಗಲೇ ಮೇ 15ರಂದು ನಟ ದರ್ಶನ್ ಅವರು ಪರಪ್ಪನ ಅಗ್ರಹಾರದ ಕಾರಾಗೃಹದ ಎಸ್ಪಿಗೆ ಒಂದು ಪತ್ರವನ್ನ ಕೂಡ ಬರೆದಿದ್ರು. ಅದೇನಪ್ಪಾ ಅಂತಂದ್ರೆ, ಯಾರಾದ್ರೂ ಬಂದ್ರೆ ಅಟ್ಲೀಸ್ಟ್ ನನ್ನನ್ನ ಭೇಟಿ ಮಾಡ್ಲಿಕ್ಕೆ ಬಂದ್ರೆ ಅವ್ರಿಗೆ ಅವಕಾಶ ಮಾಡಿಕೊಡಿ ಅಂತಂತೇಳಿ ಒಂದು ಪತ್ರವನ್ನು ಕೂಡ ಬರೆದಿದ್ರು. ಅದರ ಒಂದು ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇ 16 ವಿಜಯಲಕ್ಷ್ಮಿ ಅವರು ಖುದ್ದು ಡಿಜಿಪಿ ಅಲೋಕ್ ಕುಮಾರ್ ಅವರನ್ನು ಕೂಡ ಭೇಟಿ ಮಾಡಿ ಒಂದು ಲಿಖಿತ ಮನವಿಯನ್ನು ಕೂಡ ಸಲ್ಲಿಸಿದ್ರು. ಅಂದ್ರೆ ನನಗೆ ಅಟ್ಲೀಸ್ಟ್ ನನ್ನ ಗಂಡನನ್ನ ಏನು ಮಾತಾಡಿಸ್ಲಿಕ್ಕೆ, ಅವರು ತುಂಬಾ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ, ಸೊ ಅವ್ರನ್ನ ಮಾತಾಡ್ಲಿಕ್ಕಾದ್ರೂ ಕೂಡ ನನಗೆ ಅವಕಾಶ ಮಾಡ್ಕೊಡಿ ಅಂತೇಳಿ ಅಲೋಕ್ ಕುಮಾರ್ ಅವ್ರ ಹತ್ರ ಒಂದು ಮನವಿಯನ್ನು ಕೂಡ ಮಾಡಿದ್ರು. ಆ ಮನವಿಗೆ ಈಗ ಸ್ಪಂದಿಸಿದಂತಹ ಜೈಲಾಧಿಕಾರಿಗಳು ಅಥವಾ ಅಲೋಕ್ ಕುಮಾರ್ ಆಗಿರ್ಬೋದು, ಅವರೆಲ್ಲರೂ ಕೂಡ ಈಗ ದರ್ಶನ್ ಅವರ ಒಂದು ಮಾನಸಿಕ ಸ್ಥಿತಿಯನ್ನ ಪರಿಗಣಿಸಿ ಒಂದು ಮಾನವೀಯತೆ ಆಧಾರದ ಮೇಲೆ ಜೈಲಾಧಿಕಾರಿಗಳು ಒಂದಷ್ಟು ಅವ್ರನ್ನ ಅಂದ್ರೆ ಬೇರೆ ಅವ್ರ ದರ್ಶನ್ ಅವ್ರನ್ನ ಯಾರು ಹುಡುಕೊಂಡು ಬರ್ತಾರೋ, ಯಾರು ನೋಡ್ಲಿಕ್ಕೆ ಅಂತ ಬರ್ತಾರಲ್ಲ, ಅವ್ರಿಗೆ ಒಂದು ಒಳಗಡೆ ಮಾತಾಡ್ಲಿಕ್ಕೆ ಒಂದು ಅವಕಾಶವನ್ನು ಈಗ ಮಾಡ್ಕೊಡ್ತಿರೋದು. ಇದು ಎಲ್ಲ ಒಂದ್ ಕಡೆ ದರ್ಶನ್ ಅವರಿಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನಕರವಾದಂತಹ ಒಂದು ವಿಚಾರ. ಯಾಕೆಂತಂದ್ರೆ ಕಂಪ್ಲೀಟ್ ಆಗಿ ಆ ಮನುಷ್ಯ ಈಗ ಡಿಪ್ರೆಷನ್ ಇರುವಂತದ್ದು. ಯಾಕೆಂತಂದ್ರೆ ಈಗ ಸುಪ್ರೀಂ ಕೋರ್ಟ್ ಕೂಡ ತುಂಬಾ ಕಂಡ ತುಂಡವಾಗಿ ಹೇಳಿರುವಂತದ್ದು, 1 ವರ್ಷದ ಒಳಗಡೆ ನೀವು ಅವ್ರ ಮೇಲಿರುವಂತಹ ಸಾಕ್ಷಿಗಳನ್ನ ವಿಚಾರಣೆಯನ್ನ ಮಾಡಬೇಕು, ಅದಾದ ನಂತರ ನಾವು ಜಾಮೀನು ಅರ್ಜಿನ ನಾವು ಪುರಸ್ಕಾರ ಮಾಡ್ತೀವಿ ಅಥವಾ ಬಿಡ್ತೀವಿ, ಅದು ನಮಗೆ ಬಿಟ್ಟಂತ ವಿಚಾರ, ನೀವು ಮತ್ತೆ ಬೇಕಾದ್ರೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಅಂತೇಳಿ ಸುಪ್ರೀಂ ಕೋರ್ಟ್ ಈಗ ನೇರವಾಗಿ ಹೇಳಿರುವುದು. ಸೊ ಆ ಒಂದು ಹಿನ್ನೆಲೆಯಲ್ಲಿ ಏನೋ ಒಂದ್ ಕಡೆ ದರ್ಶನ್ ಅವರು ಕೂಡ ಡಿಪ್ರೆಷನ್ಗೆ ಹೋಗಿರ್ತಾರೆ. ಸೊ ಆ ಡಿಪ್ರೆಷನ್ ಇಂದ ಹೊರಗಡೆ ತರಬೇಕು ಅಂತೇಳಿ ವಿಜಯಲಕ್ಷ್ಮಿ ಅವರು ಈಗಾಗಲೇ ಹಲವಾರು ದೇವರುಗಳ ದರ್ಶನ ಮಾಡ್ತಿರುವಂಥದ್ದು, ದೇವರುಗಳ ಹತ್ರ ಹೋಗಿ ಮನವಿನ ಕೂಡ ಮಾಡ್ತಿಲ್ಲ. ಅಪ್ಪ ದೇವರೇ, ಏನಾದ್ರೂ ಮಾಡಿ ಈ ಒಂದು ಕೇಸಿಂದ ಹೇಗಾದ್ರೂ ಮಾಡಿ ನನ್ನ ಗಂಡನನ್ನ ಪಾರ್ ಮಾಡಪ್ಪ ಅಂತೇಳಿ ಈಗಾಗಲೇ ವಿಜಯಲಕ್ಷ್ಮಿ ಅವರು ಎಲ್ಲಾ ದೇವರುಗಳ ಮೊರೆ ಹೋಗಿರುವಂಥದ್ದು. ಸೊ ಆದ್ರೆ ಈಗ ದರ್ಶನ್ ಅವರ ವಿಚಾರದಲ್ಲಿ ಒಂದ್ ಸ್ವಲ್ಪ ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ, ಅವರನ್ನ ಯಾರು ನೋಡ್ಲಿಕ್ಕೆ ಜೈಲಿಗೆ ಹೋಗ್ತಾರ ಅವ್ರಿಗೆ ಒಂದ್ ಸ್ವಲ್ಪ ಈಗ ಪರ್ಮಿಷನ್ ಅನ್ನು ಈಗ ಜೈಲಾಧಿಕಾರಿಗಳು ಕೂಡ ಮಾಡಿಕೊಟ್ಟಿರುವಂಥದ್ದು. ಸೊ ಹಾಗಾಗಿ ಅದನ್ನ ಎಲ್ಲೂ ಕೂಡ ಮಿಸ್ಯೂಸ್ ಮಾಡ್ಕೋಬಾರ್ದು ದರ್ಶನ್ ಅವರಾಗ್ಲಿ, ಸುಮ್ಮನೆ. ಯಾಕೆಂದ್ರೆ ಈ ಹಿಂದೆ ಹೈಕೋರ್ಟ್ ಅಲ್ಲಿ ಅವರಿಗೆ ಜಾಮೀನಾದಂತಹ ಸಂದರ್ಭದಲ್ಲಿ ಅವರು ಕಟ್ಟುನಿಟ್ಟಾಗಿ ಕರೆಕ್ಟಾಗಿ ಕೆಲವೊಂದು ಕಂಡೀಷನ್ಸ್ಗಳನ್ನ ಕರೆಕ್ಟಾಗಿ ಅಪ್ಲೈ ಮಾಡಿ ಅಥವಾ ಅದನ್ನ ಅನುಸರಿಸಿದ್ರೆ ಖಂಡಿತವಾಗ್ಲೂ ಅವರ ಜಾಮೀನು ರದ್ದಾಗ್ತಿರಲ್ಲ. ಅವರು ಚಿಕ್ಕಣ್ಣ ಅವ್ರ ಜೊತೆ ಮಾತುಕತೆ ನಡೆಸೋದು. ಯಾಕಂದ್ರೆ ಚಿಕ್ಕಣ್ಣ ಕೂಡ ಒನ್ ಆಫ್ ದ ಅಕ್ಯೂಸ್, ಅಂದ್ರೆ ಒನ್ ಆಫ್ ದ ಸಾಕ್ಷಿ ಕೂಡ ಈ ಒಂದು ಕೇಸಲ್ಲಿ. ಸೊ ಹಾಗಾಗಿ ಅವ್ರ ಜೊತೆ ಮಾತನಾಡುವುದು ಅಥವಾ ಬೇರೆ ಬೇರೆ ಶೂಟಿಂಗ್ಗಳಲ್ಲಿ ಭಾಗವಹಿಸೋದು ಅಥವಾ ಬೇರೆ ಬೇರೆ ಸಿನಿಮಾಗಳು ನೋಡಕ್ ಹೋಗೋದು, ಎಲ್ಲ ಒಂದ್ ಕಡೆ ಅದು ನ್ಯಾಯಾಲಯ ಪ್ರತಿಯೊಂದನ್ನು ಕೂಡ ವಾಚ್ ಮಾಡ್ತಾ ಇರುತ್ತೆ. ಒಬ್ಬ ಆರೋಪಿಗೆ ಜಾಮೀನು ಕೊಟ್ಟ ನಂತರ ಅವನು ಯಾವ ರೀತಿಯಾಗಿ ನಡೆದುಕೊಳ್ತಾನೆ, ಅವನ ಪರಿಸ್ಥಿತಿ ಹೇಗಿರುತ್ತೆ, ಅವನ ಆವ ಭಾವ ಏನು, ಎಲ್ಲವನ್ನೂ ಕೂಡ ನ್ಯಾಯಾಲಯ ತುಂಬಾ ಗಂಭೀರವಾಗಿ ಅವ್ರ ಮೇಲೆ ಒಂದು ಕಣ್ಣಿಟ್ಟಿರ್ತಾರೆ. ಸೊ ಹಾಗಾಗಿ ದರ್ಶನ್ ಆ ವಿಚಾರದಲ್ಲಿ ಕಂಪ್ಲೀಟ್ ಆಗಿ ಎಡವು ಬಿಟ್ರು. ಸೊ ಈಗಾದ್ರೂ ಕೂಡ ಅವರು ದರ್ಶನ್ ಅವ್ರು ಎಡವಬಾರ್ದು. ಯಾಕೆಂತಂದ್ರೆ ಅವ್ರಿಗೆ ಕೊಟ್ಟಂತಹ ಒಂದು ಪರ್ಮಿಷನ್ ಆಗಿರ್ಬೋದು, ಅವ್ರಿಗೆ ಕೊಟ್ಟಂತಹ ಒಂದು ಸಲಿಗೆ ಆಗಿರ್ಬೋದು, ಅದೆಲ್ಲವನ್ನೂ ಕೂಡ ಅವ್ರು ಸರಿಯಾಗಿ ಯುಟಿಲೈಸ್ ಮಾಡ್ಕೋಬೇಕು. ಯಾಕೆಂತಂದ್ರೆ ದರ್ಶನ್ ತುಂಬಾ ಮೆಚುರಿಟಿ ಇರುವಂತಹ ವ್ಯಕ್ತಿ, ಜೊತೆಗೆ ಹಲವಾರು ಸಾಮಾಜಿಕ ಕಾರ್ಯಗಳನ್ನು ಕೂಡ ಅಥವಾ ನೊಂದಂತವರಿಗೆ ಸಾಕಷ್ಟು ಸಹಾಯ ಕೂಡ ಮಾಡಿರುವಂತಹ ವ್ಯಕ್ತಿ. ಆದ್ರೆ ಆ ವ್ಯಕ್ತಿ ಇವತ್ತು ಸಂಕಷ್ಟಕ್ಕೆ ಸಿಲುಕಿದ್ದಾರೆ, ಅದು ಕೂಡ ಒಂದು ಕೊಲೆ ಆರೋಪದಲ್ಲಿ ಸಿಲುಕಿದ್ದಾರೆ. ಸೊ ಆ ಒಂದು ಕೊಲೆ ಆರೋಪ ಏನೇ ಇರ್ಬೋದು,
ಅದರ ಸತ್ಯಾಸತ್ಯತೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ದರ್ಶನ್ ನಿಜಕ್ಕೂ ಒಂದು ವೇಳೆ ಏನಾದ್ರು ತಪ್ಪು ಮಾಡಿದ್ರೆ ತಪ್ಪಿಗೆ ಶಿಕ್ಷೆ ಆಗೇ ಆಗುತ್ತೆ, ಅದರಲ್ಲಿ ನೋ ಡೌಟ್. ಆದ್ರೆ ತಪ್ಪು ಮಾಡದೇ ಇದ್ರೆ ಅವರು ಖಂಡಿತವಾಗ್ಲೂ ಅವ್ರು ಆಚೆ ಬಂದೇ ಬರ್ತಾರೆ. ಅವರ ಸೆಲೆಬ್ರಿಟಿಗಳನ್ನ ನೋಡ್ತಾರೆ, ಜೊತೆಗೆ ಅವ್ರ ಕುಟುಂಬದವ್ರ ಜೊತೆ ಚೆನ್ನಾಗಿದ್ದೇ ಇರ್ತಾರೆ. ಸೊ ಅಂಥವ್ರು ಕೂಡ ದರ್ಶನ್ ಅವರು ತಮ್ಮ ವಿಲ್ ಪವರ್ ಅನ್ನು ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಬೇಕಾಗುತ್ತೆ. ಎಲ್ಲೂ ಕೂಡ ಅವರು ಡಿಪ್ರೆಷನ್ಗೆ ಹೋಗದಂತೆ, ಎಲ್ಲೂ ಕೂಡ ಅವರು ಬೇರೆ ಕಡೆ ಡೈವರ್ಟ್ ಆಗದಂತೆ, ಸೊ ತಮ್ಮ ಕಷ್ಟವನ್ನ ಹೇಗೆ ನಿವಾರಿಸಿಕೊಳ್ಬೇಕು ಅದ್ರ ಕಡೆ ಮಾತ್ರ ದರ್ಶನ್ ಅವರು ಫೋಕಸ್ ಮಾಡಬೇಕಾಗುತ್ತೆ. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.